ನಮಸ್ಕಾರ. ನಾನಿವತ್ತು ಕ್ವಾಲಿಟಿ ಗರಂ ಮಸಾಲ ಪೌಡ್ರ್ ಹಾಕಿ ಮಶ್ರೂಮ್ ಮತ್ತು ಪನ್ನೀರ್ದು ಒಳ್ಳೆ ಟೇಸ್ಟಿಯಾಗಿರೋ ಗ್ರೇವಿ ಮಾಡ್ತಾಯಿದ್ದೀನಿ. ನಾನಿಗೆ ಮೊದಲಿಗೆ ಒಂದು ಸ್ವಲ್ಪ ಕಡಲೆಕಾಳು ಮತ್ತು ಸ್ವಲ್ಪ ಹೆಸರು ಕಾಳನ್ನು ನಿನ್ನೆ ದಿನ ಬೆಳಗ್ಗೆ ನೆನೆಸ್ಬಿಟ್ಟು ಹಾಗೆಯೇ ಅದನ್ನು ಸಂಜೆ ನೀರು ಬಸಿದು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ. ಅದು ಇವತ್ತು ಸ್ವಲ್ಪ ಮೊಳಕೆ ಬಂದಿದೆ. ಅದನ್ನು ನಾನು ಒಂದು ಕುಕ್ಕರ್ಗೆ ಹಾಕಿಬಿಟ್ಟು 2 ಲೋಟ ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಹೋಳು ಕಾಯಿ ತುರಿ, 2 ಟೊಮೆಟೊ, 2 ರಿಂದ 3 ಹಸಿರು ಮೆಣಸಿನ್ಕಾಯಿ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಜೊತೆಗೆ 4 ರಿಂದ 5 ಬೆಳ್ಳುಳ್ಳಿ, 4-5 ಕಾಳುಮೆಣಸು, 2 ಲವಂಗ, ಸ್ವಲ್ಪ ಚಕ್ಕೆ ಹಾಕಿ ಗೋಡಂಬಿ ಬೇಕಿದ್ರೆ ಸೇರಿಸ್ಕೋಬೋದು, ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ಮಸಾಲೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಒಂದು ಕಡಾಯಿ ಇಟ್ಬಿಟ್ಟು 2 ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಜಜ್ಜಿಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಅದು ಫ್ರೈ ಆದ ತಕ್ಷಣ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಅದು ಕೆಂಪಾಗೋವರೆಗೆ ಫ್ರೈ ಆಗಬೇಕು. ನಂತರ ನಾನು 1/4 kg ಮಶ್ರೂಮ್ನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಕಟ್ ಮಾಡಿ ಅದನ್ನು ಹಾಕಿ ಅದೇ ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟು ಚೆನ್ನಾಗಿ ಅದನ್ನು ಮಶ್ರೂಮ್ನ ಫ್ರೈ ಮಾಡಬೇಕು. ಇವಾಗ ಮಶ್ರೂಮ್ ಫ್ರೈ ಆಗಿದೆ. ನಾನು ಬೇಯಿಸಿಟ್ಕೊಂಡಿರೋ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಅದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇಟ್ಕೊಂಡಿರೋ ಮಸಾಲೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 3 ಸ್ಪೂನ್ ಖಾರದ ಪುಡಿ ಹಾಗೂ 1 ಸ್ಪೂನ್ ಕೊತ್ತಂಬರಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಕೈಯಲ್ಲಿ ಕ್ರಷ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿ ಅದನ್ನು 5 ನಿಮಿಷ ಮುಚ್ಚಿಡಬೇಕು. ಇವಾಗ 5 ನಿಮಿಷ ಆಗಿದೆ. ಅದು ಸ್ವಲ್ಪ ಮಸಾಲೆ ಎಲ್ಲ ಬೆಂದಿದೆ. ಜೊತೆಗೆ ನಾನು 200 ಗ್ರಾಮ್ ಪನ್ನೀರನ್ನ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಕೆಂಪಾಗೋವರೆಗೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಜೊತೆಗೆ ಕ್ವಾಲಿಟಿ ಗರಂ ಮಸಾಲ ಪೌಡ್ರನ್ನ 1 ರಿಂದ 1.5 ಚಮಚ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದೆಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಇದು ಚೆನ್ನಾಗಿ ಬೇಯಬೇಕು. ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಗಿದೆ. ಇದು ನಾವು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಆಗಿದೆ, ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕ್ವಾಲಿಟಿ ಗರಂ ಮಸಾಲೆ ಪೌಡ್ರು ಸೇರಿಸಿ ಮಾಡಿರೋ ಮಶ್ರೂಮ್ ಹಾಗೂ ಪನ್ನೀರ್ ಗ್ರೇವಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಯಾವುದ್ರ ಜೊತೆಯಲ್ಲೂ ಇದನ್ನು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.